ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ಗೆ. ಎಲ್ಲೋ ಸತ್ತಿದೆ ಎಷ್ಟು ದಿನ ಶಿಷ್ಯ, ನಿನ್ನ ನೋಡದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಏನಿಲ್ಲ ಗುರುವೆ, ಕಮಿಟ್ಮೆಂಟ್ ಹಂಗಿತ್ತು, ಪರಿಸ್ಥಿತಿ ಹಂಗಿತ್ತು, ಪರ್ಸನಲ್ ಪ್ರಾಬ್ಲಮ್, ಮನೆ ಪ್ರಾಬ್ಲಮ್ ಎಲ್ಲಾ ಮುಗಿಸ್ಕೊಂಡು ಅಂಗಡಿನೂ ಕೂಡ ಸೇಲ್ ಮಾಡಿ ಇವಾಗ ಮತ್ತೆ ಬಂದಿದ್ದೀನಿ. ಡ್ಯೂಟಿನ ಸ್ಟಾರ್ಟ್ ಕೂಡ ಮಾಡಿದ್ದೀನಿ. ಬನ್ನಿ ಡ್ಯೂಟಿನ ಮಾಡೋಣ. ಫಸ್ಟ್ ಡ್ಯೂಟಿ ಬಂದಿದ್ದೀನಿ ಪಿಕಪ್ಗೆ. ಫಸ್ಟ್ ಬಾಡಿಗೆ ನಾನು ಡ್ರಾಪ್ ಮಾಡಿದ್ದಾಯ್ತು. ಇವಾಗ ನೋಡೋಣ ಸೆಕೆಂಡ್ ಬಾಡಿಗೆ ಯಾವ ಕಡೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅಂತ. ಯಾಕಂತಂದ್ರೆ ಇವತ್ತು ಡ್ಯೂಟಿಗಳು ಸ್ವಲ್ಪ ಕಮ್ಮಿ, ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ನೋಡೋಣ ಬೇರೆ ಕಡೆ ಯಾವ್ದಾದ್ರು ಸಿಕ್ಕರೆ ಹೋಗೋಣ. ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀನಿ, ಒಂದು ಡ್ಯೂಟಿ ಬೀಳ್ತಿಲ್ಲ. ಸೊ ಆ ಕಾರಣಕ್ಕಾಗಿ ಇನ್ನು ಇರುವಂತಹ 3 ಆ್ಯಪ್ಗಳನ್ನ ಆನ್ ಮಾಡಬೇಕಾಗುತ್ತೆ. ಏನಕ್ಕಂತಂದ್ರೆ ನಾನು ಡ್ಯೂಟಿ ಮಾಡಲೇಬೇಕು ಅಟ್ ಎನಿ ಕಂಡೀಷನ್. ಸೊ ಊಬರ್ ಆಯ್ತು, ನಮ್ಮ ಯಾತ್ರೆನೂ ಕೂಡ ಆನ್ ಮಾಡೋಣ. ಇವ್ರಿಗೂ 140 ರೂಪಾಯಿ ಕೊಡಬೇಕು, ಇವ್ರು ಅಪ್ಡೇಟ್ ಕೇಳ್ತವ್ರೆ. ಇದನ್ನು ಕೂಡ ಆನ್ ಮಾಡೋಣ. ಸೊ ರೀಸನ್ ಇಷ್ಟೇ, ಡ್ಯೂಟಿ ಇರ್ಲಾರ್ದ ಟೈಮಲ್ಲಿ ಅವಾಗ ಮಾತ್ರ ನಾನು ಡ್ಯೂಟಿನ ಆನ್ ಮಾಡ್ತೀನಿ. ಅದು ಬಿಟ್ರೆ ಯಾವತ್ತೂ ಕೂಡ ಇದರಲ್ಲಿ ನಾನು ಜಾಸ್ತಿ ಡ್ಯೂಟಿ ಮಾಡಕ್ ಹೋಗೋದು ಇಲ್ಲ. ತುಂಬಾ ಕಮ್ಮಿ ನಾನು ಡ್ಯೂಟಿ ಮಾಡೋದು ಬೇರೆ ಆ್ಯಪ್ಗಳಲ್ಲಿ ಕಂಪೇರ್ ಟು ಊಬರ್ ಅಲ್ಲಿ ಏನಕ್ಕಪ್ಪ ಅಂತಂದ್ರೆ ತೋರಿಸ್ಬಿಡ್ತೀನಿ. ಊಬರ್ ಅಲ್ಲಿ ಆದಷ್ಟು ಡ್ಯೂಟಿಗಳನ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದು ಬುಧವಾರ ಹುಷಾರಿರ್ಲಿಲ್ಲ, ಮನೆಗೆ ಹೋಗ್ಬಿಟ್ಟೆ. ಇದು ಸೋಮವಾರ, ಮಂಗಳವಾರ ಅರ್ಧ ದಿನ ಡ್ಯೂಟಿ ಮಾಡಿದ್ದೆ. ಇದನ್ನು ಅಷ್ಟೇ ಅರ್ಧ ದಿನ. ನೆನ್ನೆ ಇಷ್ಟು ಮಾಡಿದ್ದೀನಿ, ಇವಾಗ ಇಷ್ಟು ಮಾಡಿದ್ದೀನಿ. ಹೋದ ವಾರದಲ್ಲಿ ಸೋಮವಾರ ಧಾರವಾಡದಿಂದ ಬಂದು ಸೋಮವಾರ 15ನೇ ತಾರೀಕು ಇಷ್ಟೇ ಡ್ಯೂಟಿ ಮಾಡಿದ್ದು. ಮತ್ತೆ ಫ್ಲೈಟ್ ಇಟ್ಕೊಂಡು ಮುಂಬೈಗೆ ಹೋಗ್ಬೇಕಾಯ್ತು. ಈ 5 ದಿನ ನಾನು ಇರಲಿಲ್ಲ. ಶನಿವಾರ ಸಾಯಂಕಾಲ ನಾನು ರಿಟರ್ನ್ ಬಂದಿದ್ದು, ಮತ್ತೆ ಭಾನುವಾರ ಡ್ಯೂಟಿ ಮಾಡಿರೋದು 20 ಟ್ರಿಪ್ಗಳನ್ನು. ಸೊ ಇವಾಗ ನೋಡೋಣ ಇವತ್ತು ಎಷ್ಟಾಗುತ್ತೆ, ಈ ವೀಕಲ್ಲಿ ಎಷ್ಟು ಮಾಡ್ಬೋದು ಅಂತ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಕಮಿಟ್ಮೆಂಟ್ಗಳು ಹೆಂಗಿದಾವೆ, ಸ್ವಲ್ಪ ಜಾಸ್ತಿನೇ ನಾನು ಟ್ರಿಪ್ ಮಾಡಲೇಬೇಕು. 210 ರೂಪಾಯಿ ಡ್ಯೂಟಿ ಡ್ರಾಪ್ ಮಾಡಿದೆ. ರ್ಯಾಪಿಡೋ ಆನಲ್ಲೇ ಐತೆ, ಡ್ಯೂಟಿಗಳು ಬಿಡ್ತಾ ಇದ್ದಾವೆ. ಬಟ್ ನಾನು ಊಬರಲ್ಲೇ ಮಾಡ್ತಾ ಇದ್ದೀನಿ ಇವಾಗ ಒಂದು 100 ರೂಪಾಯಿದು ಒಂದು ಬಾಡಿಗೆ ಬಂದೈತೆ. ಬನ್ನಿ ಹೋಗೋಣ ಪಿಕಪ್ ಮಾಡಕ್ಕೆ, ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಯಾವ್ದು ಸಿಗುತ್ತೆ ಅದು ಎಲ್ಲದಕ್ಕೂ ಜೈ. 1 ಗಂಟೆ ತನಕ ನಾನು ಮಾಡಬೇಕು. ಅದಾದ್ಮೇಲೆ ನಮಾಜ್ಗೆ ಹೋಗ್ಬಿಟ್ಟು ಬಂದು ಮತ್ತೆ ಡ್ಯೂಟಿ ಕಂಟಿನ್ಯೂ ಮಾಡೋಣ. ಸೊ ಬಾಡಿಗೆನ ಡ್ರಾಪ್ ಮಾಡಿದ್ದಾಯ್ತು. ಟ್ರಿಪ್ ಎಂಡ್ ಮಾಡಕ್ ಹೋದೆ ಏನೋ ಆಗ್ಬಿಡ್ತು. ಸೊ ಇವಾಗ ನೋಡೋಣ ಯಾವ ಕಡೆ ಬಾಡಿಗೆ ಬೀಳುತ್ತೆ ಅಂತ. ಸೊ ಟೋಟಲ್ ರನ್ನಿಂಗ್ ಬಂದ್ಬಿಟ್ಟು ನಮ್ದು 400 ರೂಪೀಸ್, 400 ರೂಪಾಯಿ ಮಾಡಿದ್ದೀನಿ. ಅದು ಎಷ್ಟು 11:30 ಬಂದು 12:30, 1 ಅವರ್ ಅಲ್ಲಿ 400 ರೂಪಾಯಿ ಮಾಡಿದ್ದೀನಿ. ಸೊ ಇವಾಗ ನೋಡೋಣ, ಒಂದೇ ನಿಮಿಷ ಫೋಟೋ ಕೇಳ್ತಾವನ ಅಣ್ಣ ಊಬರ್ ಅವನು. ಸೊ ನೋಡೋಣ ಬನ್ನಿ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಹೇಳಕ್ ಆಗಲ್ಲ. ಇದು ಒಂದೊಂದ್ಸಾರಿ ಆಫ್ ಆಗ್ಬಿಡುತ್ತೆ ಡ್ಯೂಟಿ, ಹಿಂಗೆ ಮಾಡ್ತಾ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ. ಬೀಳಲ್ಲ ಗ್ಯಾರಂಟಿ ಅಂತೂ ಇಲ್ಲ. ಯಾವ ಕಡೆ ಬೀಳುತ್ತೆ ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಯ್ತಾ ಇರೋಣ. ಇಷ್ಟು ಅರ್ನ್ ಮಾಡಿದೀವಿ. ಇವಾಗ ಹೋಗೋಣ ನಮಾಜ್ಗೆ, ಡ್ಯೂಟಿನ ಆಫ್ ಮಾಡೋಣ. ಡೇಟ್ ಕೇಳ್ತೈತೆ, ಅಪ್ಡೇಟ್ ಕೊಟ್ಬಿಡೋಣ. ಫೋನ್ನ ಸೈಲೆಂಟ್ ಮಾಡ್ಕೊಂಡು ಬನ್ನಿ ಹೋಗೋಣ. ನಮಾಜ್ ಮುಗಿಸ್ಕೊಂಡು ಬಂದು ಡ್ಯೂಟಿನ ಮತ್ತೆ ಸ್ಟಾರ್ಟ್ ಮಾಡೋಣ. ನಮಾಜ್ ಮುಗಿಸ್ಕೊಂಡು ಬಂದೆ, ಇವಾಗ ಸೀದಾ ಹೋಗೋಣ ಮನೆ ಕಡೆ. ಏನಕ್ಕಪ್ಪ ಅಂತಂದ್ರೆ ಊಟ ಗೀಟ ಮಾಡ್ಕೊಂಡು ಹೋಗೋಣ. ನಮ್ಮ ಸಾಹೇಬ್ರಿಗೆ ಇದು, ನಮ್ಮ ಮೇಡಮ್ ಅವ್ರಿಗೆ ಇದು, ನನಗೆ ಇದು. ಏನಕ್ಕಂತಂದ್ರೆ ಒಣ ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೆ ಗಂಟ್ಲು ಹಿಡ್ಕೊಳ್ಳುತ್ತೆ ಅವಾಗ. ಸೊ ಇವಾಗ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಆಮೇಲೆ ಡ್ಯೂಟಿ ಮೇಲೆ ಹೊರಡೋಣ. ಸೊ ಮತ್ತೆ ಡ್ಯೂಟಿನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಜಸ್ಟ್ ಒಂದು ಬಾಡಿಗೆ ಡ್ರಾಪ್ ಮಾಡಿದೆ. ಇವಾಗ ಫಸ್ಟ್ CNG ಹಾಕ್ಸೋಣ, ಅದಾದ್ಮೇಲೆ ಡ್ಯೂಟಿನ ಕಂಟಿನ್ಯೂ ಮಾಡೋಣ. ನಾನು 3 ಗಂಟೆ ಹಂಗೆ ಬರೋಣ ಅನ್ಕೊಂಡೆ, ಸ್ವಲ್ಪ ಲೇಟ್ ಆಗ್ಬಿಡ್ತು, 4:15 ಆಗ್ಬಿಡ್ತು. ಇವಾಗ ಒಂದು ಬಾಡಿಗೆ ಡ್ರಾಪ್ ಮಾಡಿ ಇವಾಗ ಡ್ಯೂಟಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಸ್ವಲ್ಪ ಮನೇಲಿ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರಕ್ಕೆ ಸ್ವಲ್ಪ ಟೈಮ್ ಹಿಡಿತು. ನೋಡೋಣ ಇವಾಗ 5 ಗಂಟೆಯಿಂದ 10 ಗಂಟೆವರೆಗೂ ಎಷ್ಟು ಅರ್ನ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಸೊ ಇನ್ನೊಂದು ಬಾಡಿಗೆ ಬಂದೈತೆ, ಪಿಕಪ್ ಬಂದಿದ್ದೀನಿ. ವೆಯ್ಟ್ ಮಾಡೋಣ ಪ್ಯಾಸೆಂಜರ್ಗೋಸ್ಕರ. ಬಂದ ತಕ್ಷಣ ಪಿಕಪ್ ಮಾಡ್ಕೊಂಡು ಹೋಯ್ತಾ ಇರೋಣ. ಸೊ ಈ ಬಾಡಿಗೆಯನ್ನು ಕೂಡ ಡ್ರಾಪ್ ಮಾಡಿದೆ. ಇವಾಗ ನೋಡೋಣ ಈ ಕಡೆಯಿಂದ ಯಾವ್ದು ಬೀಳುತ್ತೆ ಬಾಡಿಗೆ ಅಂತ. 4 ಬಾಡಿಗೆಯಲ್ಲಿ 552, 5 ಬಾಡಿಗೆ 76, ಟೋಟಲ್ 713 ರೂಪಾಯಿ ಮಾಡಿದ್ದೀನಿ. 5 ಬಾಡಿಗೆಯಲ್ಲಿ 721 ರೂಪಾಯಿ. ಸೊ ನೋಡೋಣ ಇವಾಗ ಯಾವ ಕಡೆ ಬಾಡಿಗೆ ಬೀಳುತ್ತೆ, ಯಾವ್ದು ಸಿಗುತ್ತೆ ಅಂತ ನೋಡ್ಕೊಂಡು ಡ್ಯೂಟಿನ ಕಂಟಿನ್ಯೂ ಮಾಡೋಣ. ಟೀ ಕುಡಿಯೋಣ ಅಂತ ಹೋದೆ, ಟೀ ಇಸ್ಕೊಂಡೆ, ಬಾಡಿಗೆ ಬಂದ್ಬಿಡ್ತು. ಅಲ್ಲೇ ಪಕ್ಕದಲ್ಲಿ ಒಬ್ರು ಆಟೋ ಡ್ರೈವರ್ ಬಂದು ಟೀ ಕೇಳ್ತಾ ಇದ್ರು, ತೊಳಿ ಅಂತ ಅವ್ರಿಗೆ ಕೊಟ್ಬಿಟ್ಟು ನಾನು ಬಾಡಿಗೆ ಹಾಕೊಂಡು ಸೀದಾ ಬಂದಿದ್ದೀನಿ ಇವಾಗ ಪಿಕಪ್ಗೆ. ಏನಕ್ಕಂತ 100 ಮೀಟರಲ್ಲಿ ಪಿಕಪ್ ಇತ್ತು, ಅದಕ್ಕೆ. ಸೊ ಈ ಬಾಡಿಗೆಯನ್ನು ಡ್ರಾಪ್ ಮಾಡಿದ್ವಿ. ಇವಾಗ ನನಗೆ ಬಾಡಿಗೆ ಬೀಳ್ತಾ ಇದ್ದಾವೆ. ಬಟ್ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ನಮ್ಮ ಫ್ರೆಂಡು ಸಾದಿಕ್ ಬೈ ಅವ್ರದ್ದು ಊಬರ್ ಗಾಡಿದು ಡೀಟೇಲ್ಸ್ ಚೇಂಜ್ ಮಾಡಬೇಕು, ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ನನ್ನನ್ನು ಕರೆದಿದ್ದಾರೆ.
ಹೋಗೋಣ, ಹೋಗ್ಬಿಟ್ಟು ಅವ್ರ ಗಾಡಿನೆಲ್ಲ ಚೇಂಜ್ ಮಾಡ್ಬಿಟ್ಟು ಒಂದು ಟೀ ಕುಡ್ಕೊಂಡು ವಾಪಸ್ ಬರೋಣ. ಟೋಟಲ್ ಅರ್ನಿಂಗ್ 900 rupees ಆಗಿದೆ. ಇವಾಗ ನೋಡೋಣ ಈ ಕಡೆಯಿಂದ ಯಾವ ಕಡೆ ಬಾಡಿಗೆ ಸಿಗುತ್ತೆ, ಏನಾಗುತ್ತೆ. ಒಂದು ಅರ್ಧ ಗಂಟೆ ಆಗುತ್ತೆ. ಅದು ಊಬರ್ ಐಡಿ ಮಾಡಿಕೊಟ್ಟು ನಾನು ಕೂಡ ಟೀ ಕುಡ್ಕೊಂಡು ವಾಪಸ್ ಬಂದೆ. ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತಂದ್ರೆ ಮೊಬೈಲ್ ಚಾರ್ಜ್ ಇರಲಿಲ್ಲ. ಸೊ ಚಾರ್ಜಿಂಗ್ ಪಿನ್ ಚುಚ್ಚಿದ್ದೀನಿ, ಅದ್ರ ಜೊತೆಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವಾಗ ಬನ್ನಿ, ಪಿಕಪ್ ಬಂದಿದ್ದೀನಿ. 900 ಟೋಟಲ್ ಅರ್ನಿಂಗ್ ಆಗಿದೆ. ಇವಾಗ ನೋಡೋಣ ಯಾವುದು ಎಷ್ಟೊತ್ತರ್ಗ ಆಗುತ್ತೆ. 6:30 ಆಯ್ತು, ಆಲ್ರೆಡಿ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯ್ತು. ನೋಡೋಣ ಇವಾಗಾದ್ರೂ ಅರ್ನಿಂಗ್ ಮಾಡ್ತೀನೋ ಇಲ್ಲೋ. ಬಾಡಿಗೆನ ಡ್ರಾಪ್ ಮಾಡಿದ್ದಾಯ್ತು. ಇವಾಗ ನೋಡೋಣ ಯಾವ್ದಾದ್ರು ಡ್ಯೂಟಿ ಸಿಗುತ್ತೋ ಇಲ್ವೋ, ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಟೋಟಲ್ 1000 rupees ಡ್ಯೂಟಿ ಮಾಡಿದ್ದೀನಿ ಇವಾಗ ನೋಡೋಣ. ಹೇಳಕ್ಕಾಗಲ್ಲ ಗುರುವೆ, ಡ್ಯೂಟಿ ಇವಾಗ ಪೀಕ್ ಟೈಮು ಸ್ವಲ್ಪ ಹೊತ್ತು ಬರ್ತವೆ, ಆಮೇಲೆ ಸೈಲೆಂಟ್ ಆಗ್ಬಿಡ್ತವೆ. ಅದಕ್ಕಾಗಿ ನೋಡೋಣ ಬನ್ನಿ. ಡ್ಯೂಟಿ ಬಂದ್ರೆ ಓಕೆ, ಬರ್ಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. 1000 ರೂಪಾಯಿ ಅಂತೂ ಅರ್ನ್ ಮಾಡಿದ್ದೀನಿ. ಇವಾಗ ಇನ್ನೊಂದು 500 ರೂಪಾಯಿ ಆದ್ರೂ ಮಾಡಕ್ ಟ್ರೈ ಮಾಡೋಣ ನಮ್ಮ ಕಡೆಯಿಂದ. ನಿಮ್ಗೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಟೀ ಕುಡಿದ್ನಲ್ವಾ, ಟೀ ಕಪ್ಪು ಹಂಗೆ ಇಟ್ಕೊಂಡು ನೋಡಿ, ಹಂಗೆ ಐತೆ, ಸ್ವಲ್ಪನೂ ಮಿಸ್ಗಡಿಲ್ಲ ಅದು. ಅದರಲ್ಲೇ ಒಂದು ಡ್ಯೂಟಿ ಮಾಡಿದ್ದೀನಿ ನಾನು ಇವಾಗ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಏನ್ ಹೇಳೋಣ ಪಾಪ, ಗ್ಲಾಸ್ ಹಂಗೆ ಇಟ್ಕೊಂಡು ಡ್ಯೂಟಿ ಮಾಡಿದ್ದೀನಿ. ಗೊತ್ತೇ ಇಲ್ಲ ನಂಗೆ ಗ್ಲಾಸಲ್ಲಿ ಇರೋದು. ಅದೇ ಟೀ ಕುಡ್ದು ಹಂಗೆ ಇಟ್ನಾ, ನಮ್ಮ ಫ್ರೆಂಡ್ಗೆ ಹೇಳಿದೆ ಕೊಟ್ಬಾ ಅಂತ, ಅವ್ನು ತೊಗೊಂಡೋಗಿಲ್ಲ. ನಾನೇನು ಅನ್ಕೊಂಡಿದ್ದೀನಿ ತೊಗೊಂಡೋಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಅದು ಇಲ್ಲೇ ಐತೆ. ಹಂಗೆ ಹೋಗಿ ಪ್ಯಾಸೆಂಜರ್ನ ಪಿಕಪ್ ಮಾಡಿ ಒಂದು ಬಾಡಿಗೆ ಹೊಡೆದು ಅವ್ರನ್ನ ಕರ್ಕೊಂಡ್ಬಂದು ಡ್ರಾಪ್ ಮಾಡಿ ಅಪ್ ಅಂಡ್ ಡೌನ್ ಬಾಡಿಗೆ. ಇವಾಗ ನೋಡ್ತಾ ಇದ್ದೀನಿ ನಾನು, ಕಪ್ ಇಲ್ಲೇ ಐತೆ ಅಲ್ಲ ಅಂತ. ಫಸ್ಟ್ ಕೊಟ್ಬಿಡೋಣ, ಕೊಟ್ಬಿಟ್ಟು ಬೇರೆ ಯಾವ್ದು ಡ್ಯೂಟಿ ಹಾಕೊಳ್ಳೋಣ. ಬರ್ತಾ ಇದಾವೆ ಡ್ಯೂಟಿ ಲೋಕಲ್ ಅದನ್ನೇ ಮಾಡ್ಕೊಳ್ಳೋಣ ಬನ್ನಿ. ಯಾವ್ದು ಸಿಗುತ್ತೆ ಅದು ಎಲ್ಲದಕ್ಕೂ ಜೈ. ಸೊ ಲಾಸ್ಟ್ ಬಾಡಿಗೆನ ಡ್ರಾಪ್ ಮಾಡಿದ್ದೀನಿ. ಸರಿ ಲಾಸ್ಟ್ ಅಂತೀನಿ ನೋಡಿ, ಬಾಡಿಗೆನ ಡ್ರಾಪ್ ಮಾಡಿದ್ದಾಯ್ತು. ಇವಾಗ ನೋಡೋಣ ಯಾವ್ದಾದ್ರು ಡ್ಯೂಟಿ ಬೀಳುತ್ತಾ ಇಲ್ವಾ. ಫಸ್ಟ್ ಹೋಗಿ CNG ಕೂಡ ಹಾಕಿಸ್ತೀನಿ ಹಂಗೆ ದಾರಿಲಿ. ನೋಡೋಣ ಬನ್ನಿ ಯಾವ್ದು ಸಿಗುತ್ತೆ ಅದನ್ನ ಮಾಡಕ್ಕೆ ಟ್ರೈ ಮಾಡೋಣ. ವೈಟಿಂಗು ಯಾವ್ದಾದ್ರು ಡ್ಯೂಟಿ ಬೀಳುತ್ತೆ ಅಂತ ನೋಡೋಣ. ಒಂದು ಲೋಕಲ್ ಬಾಡಿಗೆ ಸಿಕ್ತು, ಅದನ್ನ ಡ್ರಾಪ್ ಮಾಡಿ ಇವಾಗ ನೋಡೋಣ ಮತ್ತೆ ಯಾವ ಕಡೆ ಬೀಳುತ್ತೆ ಅಂತ. ಸೊ 1200 ರೂಪಾಯಿ ಅರ್ನ್ ಮಾಡಿದ್ದೀನಿ. ಇಲ್ಲಿಂದ ಯಾವಾಗ ಫಸ್ಟ್ ಹೋಗ್ಬೇಕು CNG ಹಾಕ್ಸಕ್ಕೆ, ಯಾಕಂತಂದ್ರೆ ಗಾಡೀಲಿ CNG ಇಲ್ಲ. ಮೇನ್ ಇಂಪಾರ್ಟೆಂಟ್ CNG ಬೇಕು. ಇವಾಗ ಇನ್ನೊಂದು ಡ್ಯೂಟಿ ಹಾಕೊಂಡು ಹೋಗ್ಬಿಡೋಣ. ಯಾಕಂತಂದ್ರೆ 200-300 ಮೀಟರ್ ಪಿಕಪ್, ಸರಿನಾ, 1 ಕಿಲೋಮೀಟರ್ ಡ್ರಾಪ್. ಅಮೌಂಟ್ ಕೊಡ್ತಾ ಇರೋದು 60 ರೂಪಾಯಿ. ಸೊ ಇಂಥ ಬಾಡಿಗೆನ ಯಾಕೆ ಬಿಡೋದು, ಇದನ್ನೇ ಮಾಡೋಣ. ಲೋಕಲ್ ಡ್ರಾಪ್ ಎಷ್ಟೊತ್ತು, ಬರೀ 5 ನಿಮಿಷ ಅಷ್ಟೇ. 5 ನಿಮಿಷದಲ್ಲಿ ಡ್ರಾಪ್ ಆಗಿಬಿಡುತ್ತೆ. ಇಂಥ ಬಾಡಿಗೆಗಳನ್ನ ಮಾಡ್ಕೊಂಡು ಇದ್ಬಿಡೋದು. ನಿನ್ನೆ ನಿಜವಾಗ್ಲೂ ಹೇಳ್ತೀನಿ, 11:30ಇಂದ ಮಧ್ಯಾಹ್ನ 3 ಗಂಟೆ ತನಕ 21 ಡ್ಯೂಟಿ ಮಾಡಿದ್ದೀನಿ ನಾನು. ಅಂದ್ರೆ ಇವಾಗೇನು ನಾನು ಅರ್ನ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ, ಅದನ್ನ ಜಸ್ಟ್ 4 ಅವರಲ್ಲಿ 5 ಅವರಲ್ಲಿ 1150 ರೂಪಾಯಿ ಆರಾಮಾಗಿ ಅರ್ನ್ ಮಾಡಿದ್ದೆ. ಜಸ್ಟ್ 50 ರೂಪಾಯಿ ಬಾಡಿಗೆ 21 ಡ್ಯೂಟಿನ ಕಂಪ್ಲೀಟ್ ಮಾಡಿ. ಎಲ್ಲ 55 ರೂಪಾಯಿ, ಬರೀ 55 ರೂಪಾಯಿ ಡ್ಯೂಟಿ ಆರಾಮಾಗಿ ಮಾಡ್ಕೊಂಡು ಇದ್ಬಿಟ್ಟೆ. ಈ ರೀತಿ ಡ್ಯೂಟಿಗಳು ಕಂಟಿನ್ಯೂ ಸಿಗ್ತಾ ಇದ್ರೆ ಟಕ್ ಅಂತ ಮಾಡ್ಕೊಂಡು ಇದ್ಬಿಡ್ಬೋದು ಆರಾಮಾಗಿ, ಟೆನ್ಷನ್ ಇಲ್ದಂಗೆ. ಬಟ್ ಈ ರೀತಿ ಬಾಡಿಗೆ ಇನ್ನೊಂದು ಏನು ವಿಚಾರ ಗೊತ್ತಾ, ಒಂದ್ ಬಾಡಿಗೆ ಡ್ರಾಪ್ ಆಯ್ತಾ, ಇನ್ನೊಂದು ಬಂತ, ಅವಾಗಲೇ ನಮ್ಗೆ ವರ್ಕೌಟ್ ಆಗುತ್ತೆ. ಅಕಸ್ಮಾತ್ ಒಂದು 10-15 ನಿಮಿಷ ಕಾಯಿಸ್ಬಿಟ್ಟು ಅಂತಂದ್ರೆ ವರ್ಕೌಟೇ ಆಗಲ್ಲ. ಅದೇ ಪ್ರಾಬ್ಲಮ್. ಅದು ಬಿಟ್ರೆ ಮತ್ತಿನ್ನೇ ಏನಿಲ್ಲ. ಸೊ ನೋಡೋಣ ಇವಾಗ ಪಿಕಪ್ 600 ಮೀಟರ್ ಪಿಕಪ್ ಇತ್ತು. 100 ಮೀಟರ್ ಕರ್ಕೊಂಡು ಸೀದಾ ಪಿಕ್ ಮಾಡ್ಕೊಂಡು ಹೋಗ್ತಾ ಇರೋಣ. ನಲವತ್ತು 30 20 70 ಬಂದೆ ಪಿಕಪ್ ಲೊಕೇಶನ್. ಕರೆಕ್ಟ್ ಪ್ಯಾಸೆಂಜರ್ ಮನೆ ಮುಂದೆನೆ ಪಿಕಪ್ ಬಂದೆ, ಹೋಗೈತೆ. ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋದು. ನೋಡಿ ಇವಾಗ ಅರ್ನಿಂಗ್ ಆಕ್ಟಿವಿಟಿ 1 ಕಿಲೋಮೀಟರ್ಗಿಂತ ಕಮ್ಮಿ, 61 ರೂಪಾಯಿ ಕೊಟ್ಟ. ಸಾಕಲ್ವಾ ಇಂಥ ಡ್ಯೂಟಿಗಳು ಮಾಡ್ಕೊಂಡಿದ್ರೆ. ಸೊ ಈ ಬಾಡಿಗೆಯನ್ನು ಡ್ರಾಪ್ ಮಾಡಿದ್ದಾಯ್ತು. ಸೊ ಇವಾಗ ನೋಡೋಣ ನೆಕ್ಸ್ಟ್ ಬಾಡಿಗೆ ಇದೆ. ಸ್ವಲ್ಪ ಪಿಕಪ್ಪು 1.4 ಇದೆ. ಸೊ ನಾನು ಆ ಕಡೆನೇ ಹೋಗ್ಬೇಕಾಗಿರೋದು. ಸೊ ಬನ್ನಿ ಹೋಗೋಣ. ಬಾಡಿಗೆಯನ್ನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. CNG ತುಂಬಿಸಕ್ಕಂತ ಬಂದೆ. 350 360
CNG ನೋಡೋಣ ಮೈಲೇಜ್ ಎಷ್ಟು ಬರುತ್ತೆ ಅಂತ. ಇವಾಗ ನಮ್ಮ ಡಿಸ್ಟೆನ್ಸು 51080. ನಾಳೆ ನೋಡೋಣ ಎಷ್ಟು ಓಡಿಸಿರ್ತೀವಿ ಅಂತ. 384. ಎಂಡ್ ಆಫ್ ದ ಡೇ ಬಾಡಿಗೆನು ಮುಗೀತು. ಬಾಡಿಗೆನ ಡ್ರಾಪ್ ಮಾಡಿದೆ. ಟೋಟಲ್ ರನ್ನಿಂಗ್ ಬಂದ್ಬಿಟ್ಟು 1370 ಪ್ಲಸ್ 98 ಈಸ್ ಈಕ್ವಲ್ ಟು ಅರ್ಥ ಆಯ್ತು ಅನ್ಸುತ್ತೆ. 1468. ಇನ್ನೊಂದು 50 ರೂಪಾಯಿ ಬಾಡಿಗೆ ಯಾವ್ದಾದ್ರು ಸಿಕ್ತು ಅಂತಂದ್ರೆ ಇವತ್ತಿನ ನಮ್ಮ ಟಾರ್ಗೆಟ್ 1500 ರೂಪಾಯಿ ಕಂಪ್ಲೀಟ್ ಆಗುತ್ತೆ. ಇನ್ನು ಒಂದೇ ಒಂದು ಬಾಡಿಗೆ ಗೋಸ್ಕರ ವೇಟಿಂಗು. ನೋಡೋಣ, ಸಿಕ್ಕರೆ ಸರಿ, ಸಿಗ್ಲಿಲ್ಲ ಅಂತ ಏನು ಮಾಡಕ್ಕಾಗಲ್ಲ. ಜಸ್ಟ್ ವೇಟ್ ಅಂಡ್ ವಾಚ್ ಅಷ್ಟೇ ಅಲ್ವಾ? ಸೊ ನೋಡೋಣ ಬನ್ನಿ. ಯಾಕಂತಂದ್ರೆ ಇವತ್ತು ನಾನು ಸರಿಯಾಗಿ ಡ್ಯೂಟಿ ಮಾಡಿಲ್ಲ. ಬೆಳಿಗ್ಗೆ ಬಂದಿದ್ದು ಲೇಟು, ಮಧ್ಯಾಹ್ನ 3 ಅವರ್ ಲೇಟು. ಹಾಗಾಗಿ ಸಾಯಂಕಾಲ ಬೆಳಿಗ್ಗೆ 11:30 ಏನೋ ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಎಷ್ಟೊತ್ತಿಗೆ ಫಸ್ಟ್ ಡ್ಯೂಟಿ 11 ಗಂಟೆಯಿಂದ 1 ಗಂಟೆ ತನಕ ಡ್ಯೂಟಿ ಮಾಡಿದೆ, 2 ಅವರ್. 1 ಗಂಟೆಗೆ ಮನೆಗೆ ಹೋದೆ, ನಮಾಜ್ಗೆ ಹೋದೆ, ನಮಾಜ್ ಎಲ್ಲ ಮುಗಿಸ್ಕೊಂಡು ವಾಪಸ್ 4 ಗಂಟೆಗೆ ಬಂದೆ. ಸೊ 5 ಗಂಟೆಯಿಂದ ಇವಾಗ 9 ಗಂಟೆ, 4 ಬೆಳಿಗ್ಗೆ 1-2 6 ಅವರ್ ಅಷ್ಟೇ ಡ್ಯೂಟಿ ಮಾಡಿರೋದು. ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್. ಈ ರೀತಿ ಡ್ಯೂಟಿ ಆದ್ರೆ ಕಷ್ಟ. ಸ್ವಲ್ಪ ಚೆನ್ನಾಗಿ ಡ್ಯೂಟಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಆದಷ್ಟು. ನೋಡೋಣ ಬನ್ನಿ, ಇನ್ನೊಂದು ಡ್ಯೂಟಿ ಮಾಡಕ್ಕೆ ಟ್ರೈ ಮಾಡೋಣ ಬನ್ನಿ. ಸೊ ಎಂಡ್ ಆಫ್ ದ ಡೇ ಟ್ರಿಪ್ಪು 55 ರೂಪಾಯಿದು ಮಾಡಿದೆ. ಹೇಳಿದ್ನಲ್ವಾ, ಒಂದು 50 ರೂಪಾಯಿದು ಆಗಿದ್ರೆ ನನಗೂ ಚೆನ್ನಾಗಿರೋದು ಅಂತ. ಏನಕ್ಕಂತಂದ್ರೆ ಕರೆಕ್ಟಾಗಿ ನನಗೆ ನನ್ನ ಟಾರ್ಗೆಟು 1500 ರೂಪಾಯಿ ದಾಟಿರೋದು ಅಂತ. ಸೊ ಇವಾಗ ದಾಟೈತೆ. ಇವಾಗ ನೋಡೋಣ, ಸೀದಾ ಮನೆ ಕಡೆ ಹೋಗೋಣ ಅಂತ ಪ್ಲಾನು. ಬಟ್ ಡ್ಯೂಟಿ ಏನಾದರೂ ಬಂತು ಅಂತಂದ್ರೆ ಹಾಕೊಂಡು ಹೋಗೋಣ ಅಂತ. ನೋಡ್ತಾ ಇದ್ದೀರಾ, 13 ಡ್ಯೂಟಿ 1538. ಸೊ ಇವತ್ತಿನ ಟೋಟಲ್ 6 ಅವರ್ 42 ನಿಮಿಷದಲ್ಲಿ 13 ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಟೋಟಲ್ ಅರ್ನಿಂಗ್ 1523. ಹೈಯೆಸ್ಟ್ ಬಂದ್ಬಿಟ್ಟು ಇನ್ನೂ 1981 ಇದೆ. ಸೊ ನಾಳೆ ನೋಡೋಣ. ನಾಳೆ ಬೆಳಿಗ್ಗೆ ಯಾವ ಡ್ಯೂಟಿ ಬಂದ್ರು ಎಲ್ಲಾನು ಮಾಡೋಣ, ಆದಷ್ಟು ಡ್ಯೂಟಿ ಮಾಡೋಣ ನಾಳೆ. ಓಕೆನಾ? ಸೊ ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.